ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಪುತ್ರನ ದುರ್ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೂ ಪೊಲೀಸರು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಶಾರುಖ್ ಖಾನ್ ಪುತ್ರ ದಿಮಾಕಿನ ಪ್ರದರ್ಶನವನ್ನ ಮಾಡಿದ್ದಾರೆ. ಬೆಂಗಳೂರಿನ ಪಬ್ಗೆ ಬಂದಂತಹ ಸಂದರ್ಭದಲ್ಲಿ ಮಿಡಲ್ ಫಿಂಗರ್ ತೋರಿಸಿ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ದುರ್ವರ್ತನೆ ತೋರಿರುವಂತಹ ಪ್ರಕರಣ. ಸಚಿವರ ಪುತ್ರ ಹಾಗೂ ಶಾಸಕರ ಪುತ್ರನೂ ಕೂಡ ಈ ಸಂದರ್ಭದಲ್ಲಿದ್ದು ಈ ಹಂತದಲ್ಲಿ ದೌಲತ್ತನ್ನ ಪ್ರದರ್ಶನ ಮಾಡಲಾಗಿದೆ. ಶಾರುಖ್ ಖಾನ್ ಪುತ್ರನಿಗೆ ಬೆಂಗಳೂರು ಪೊಲೀಸರು ಬೆದರಿದ್ರ ಅನ್ನುವಂತಹ ಪ್ರಶ್ನೆ. ಬೆಂಗಳೂರಿನಲ್ಲಿ ಶಾರುಖ್ ಖಾನ್ ಪುತ್ರನ ದುರ್ವರ್ತನೆ. ಪಬ್ಗೆ ಬಂದಂತಹ ಸಂದರ್ಭದಲ್ಲಿ ಜಮೀರ್ ಪುತ್ರ ಮತ್ತು ಹಾರಿಸ್ ಪುತ್ರ ಇಬ್ಬರು ಕೂಡ ಇರ್ತಾರೆ. ಅವರಿಬ್ಬರ ಉಪಸ್ಥಿತಿಯಲ್ಲೇ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಜನರತ್ತ ಮಧ್ಯದ ಬೆರಳನ್ನ ತೋರಿಸ್ತಾನೆ. ಮಧ್ಯದ ಬೆರಳು ತೋರಿಸಿದ್ರೂ ಕೂಡ ಬಿದ್ದು ಬಿದ್ದು ನಗಾಡ್ತಾರೆ ನಲ್ಪಾಡ್ ಮತ್ತು ಜೈದ್ ಖಾನ್. ಸೊ ಇಬ್ರು ಈ ವಿಚಾರವಾಗಿ ನಗಾಡುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಆತ ಮಿಡಲ್ ಫಿಂಗರ್ ತೋರಿಸೋದನ್ನ ನಾವು ಬ್ಲರ್ ಮಾಡಿದ್ದೀವಿ. ಆತ ಅಲ್ಲಿ ಕೆಳಗೆ ಮೇಲ್ ಬಾಲ್ಕನಿಯಲ್ಲಿರೋದು, ಕೆಳಗೆ ನಿಂತಿರ್ತಕ್ಕಂತಹ ಪಬ್ಗೆ ಬಂದಿರುವಂತಹವ್ರಿಗೆ ಬೆರಳು ಮಾಡಿ ತೋರಿಸುವಂತಹ ಸನ್ನಿವೇಶ ಅದು. ಈ ವರ್ತನೆಯನ್ನ ಖಂಡಿಸಬೇಕಾದಂತಹ ಸ್ಥಾನದಲ್ಲಿ ಇದ್ದಂತಹ ಗೆಳೆಯರು ಅದನ್ನ ನೋಡಿ ಎಂಜಾಯ್ ಮಾಡ್ತಾರೆ. ಇದನ್ನ ನೋಡಿದಂತಹ ಸಾರ್ವಜನಿಕರು ಕೇಳ್ತಾ ಇರೋ ಏಕೈಕ ಪ್ರಶ್ನೆ ಇಷ್ಟೇ, ಇದನ್ನ ಸಾಮಾನ್ಯರು ಮಾಡಿದ್ರೆ ಹೀಗೆ ಟ್ರೀಟ್ ಮಾಡ್ತಿದ್ರಾ ಬೆಂಗಳೂರು ಪೊಲೀಸರು? ಯಾರೋ ಬಂದು ಕಂಪ್ಲೇಂಟ್ ಕೊಡ್ಲಿ ಅಂತ ಸುಮ್ಮನೆ ಕೂರ್ತಿದ್ರಾ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಈ ಒಂದು ಬೆಳವಣಿಗೆ ಆಗಿ 3-4 ದಿನ ಕಳೆದ್ರೂ ಕೂಡ ಇಲ್ಲಿಯವರೆಗೂ ಯಾವ ಪ್ರಕ್ರಿಯೆಯನ್ನು ಕೂಡ ಪೊಲೀಸರು ತೆಗೆದುಕೊಂಡಿಲ್ಲ, ಒಂದು ಸ್ಟೇಟ್ಮೆಂಟ್ ಕೂಡ ದಾಖಲು ಮಾಡ್ಕೊಂಡಿಲ್ಲ ಅಂದ್ರೆ ಯಾರಿಗೆ ಹೆದರಿದ್ದಾರೆ? ಇದನ್ನೇ ಸಾಮಾನ್ಯರನ್ನ ಮಾಡಿದ್ರೆ ಯಾರೋ ಬಂದು ಕಂಪ್ಲೇಂಟ್ ಕೊಡ್ಲಿ, ಅಲ್ಲಿವರೆಗೂ ವೇಟ್ ಮಾಡ್ತೀವಿ ಅಂತ ಕಾಯ್ಕೊಂಡು ಕೂತ್ಕೋತಿದ್ರ ಪೊಲೀಸರು? ದಿವ್ಯಾ, ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯಲ್ಲಿ ಒಂದು ಪಬ್ ಓಪನಿಂಗ್ ಸೆರೆಮನಿ ಇತ್ತು. ಆ ಓಪನಿಂಗ್ ಸೆರೆಮನಿಗಾಗಿ ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಅನ್ನ ಕರೆಸಲಾಗಿತ್ತು. ಆರ್ಯನ್ ಖಾನ್ ಜೊತೆಗೆ ಈ ಬೆಂಗಳೂರಿನ ಜಮೀರ್ ಅವರ ಪುತ್ರ ಜೈದ್ ಖಾನ್ ಹಾಗೆ ಮೊಹಮ್ಮದ್ ನಲ್ಪಾಡೆ ಹ್ಯಾರಿಸ್ ಇವರು ಕೂಡ ಜೊತೆಯಲ್ಲಿದ್ರು. ಯಾವಾಗ ಪಬ್ನ ಒಳಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೇಲ್ಭಾಗದಿಂದ ಕೆಳಗಿದ್ದಂತಹ ಜನಸಮೂಹಕ್ಕೆ ಅಲ್ಲಿ ಯಾರಿಗೆ ತೋರಿಸಿದ್ರೆ ಏನೋ ಗೊತ್ತಿಲ್ಲ, ಈ ಶಾರುಖ್ ಖಾನ್ ಪುತ್ರ ತನ್ನ 2 ಕೈಗಳಿಂದ ಮಿಡಲ್ ಫಿಂಗರ್ ಅನ್ನ ತೋರಿಸುವ ಕೆಲಸವನ್ನ ಆತ ಮಾಡಿದ್ದಾನೆ. ಅಂದ್ರೆ ಮಿಡಲ್ ಫಿಂಗರ್ ಅನ್ನ ತೋರಿಸುವಂತಹದ್ದು ಒಂದ್ ರೀತಿ ಅಸಭ್ಯವಾದಂತಹ ಸನ್ನೆ ಅದು. ಅದನ್ನ ತೋರಿಸುವ ಮುಖಾಂತರ ಆತ ಎಲ್ಲೋ ಒಂದ್ ಕಡೆ ಉದ್ದಟತನವನ್ನ ಮೆರೆದಿದ್ದಾನೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಪೊಲೀಸರು ಈ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಈ ರೀತಿಯಾಗಿ ಮಾಡಿದಂತಹ ಸಂದರ್ಭದಲ್ಲಿ ಆತನನ್ನ ಕರೆದು ಆತನನ್ನ ವಿಚಾರಿಸಿ ಆತನನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಪ್ರಕರಣ ನಡೆದು ಈಗಾಗಲೇ 4-5 ದಿನಗಳು ಕಳೀತಾ ಬಂದ್ರು ಕೂಡ ಯಾಕೆ ಪೊಲೀಸರು ಇನ್ನೂ ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ, ಕೊನೆ ಪಕ್ಷ ಒಂದು ನೋಟಿಸ್ ಅನ್ನು ಕೊಟ್ಟು ಆತನನ್ನ ವಿಚಾರಣೆ ನಡೆಸಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವವಾಗುತ್ತೆ. ಅಲ್ಲಿ ಸಚಿವರ ಮಗ ಇದ್ದ, ಅಲ್ಲಿ ಆಡಳಿತ ಪಕ್ಷದ MLA ಅವರ ಮಗ ಇದ್ದ ಅನ್ನೋ ಕಾರಣಕ್ಕೆ ಪೊಲೀಸರು ಸುಮ್ಮನಾಗಿದಾರ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಆತ ಯಾರಿಗೆ ಆ ಮಿಡಲ್ ಫಿಂಗರ್ ಅನ್ನ ತೋರಿಸ್ತಾ ಅನ್ನೋದು. ಯಾಕಂತ ಹೇಳಿದ್ರೆ ಪಬ್ನ ಒಳಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಇರ್ತಾರೆ. ಅವ್ರಿಗೆಲ್ಲ ಯಾವ ರೀತಿ ಅನ್ಸ್ಬೇಕು ಈತ ಈ ರೀತಿಯಾಗಿ ಮಿಡಲ್ ಫಿಂಗರ್ ಅನ್ನ ತೋರಿಸಿರುವಂತಹದ್ದು? ಸಹಜವಾಗಿ ಯಾರು ಕೂಡ ಅಷ್ಟು ಸುಲಭವಾಗಿ ಪ್ರಶ್ನೆಯನ್ನ ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ಇವರು ಹಿಂದೆ ಮುಂದೆ ಎಲ್ಲ ಬಾಡಿ ಗಾರ್ಡ್ಗಳನ್ನ ಹಾಕೊಂಡು ಓಡಾಡ್ತಿರ್ತಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ, ಅದು ಕೂಡ ಪಬ್ನ ಒಳಭಾಗದಲ್ಲಿ ಈ ರೀತಿಯಾಗಿ ಅಸಭ್ಯವಾದಂತಹ ಸನ್ನೆಯನ್ನ ಬಳಸಿದ್ದು ಒಂದಷ್ಟು ವ್ಯಾಪಕ ಟೀಕೆಗೆ ಆಕ್ರೋಶಕ್ಕೆ ಗುರಿಯಾಗಿರುವಂತಹದ್ದು. ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಶಾರುಖ್ ಖಾನ್ ಪುತ್ರನ ದುರ್ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿಗೆ ಜೈದ್ ಖಾನ್ ಪ್ರತಿಕ್ರಿಯೆಯನ್ನ ಕೊಟ್ಟರು. ಶಾರುಖ್ ಖಾನ್ ಪುತ್ರ ಮಾಡಿದಂತಹ ಈ ನಡವಳಿಕೆ ಸರಿನಾ ಅನ್ನುವಂತಹ ಪ್ರಶ್ನೆಗೆ ಅವರೊಂದು ರೀತಿಯಲ್ಲಿ ಸಮರ್ಥನೆಯನ್ನೇ ಮಾಡಿಕೊಂಡಿದ್ದಾರೆ. ಜಮೀರ್ ಪುತ್ರ ಜೈದ್ ಖಾನ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಆರ್ಯನ್ ಖಾನ್ ಬೇಕು ಅಂತ ಬೆರಳನ್ನ ತೋರಿಸಿದ್ದಲ್ಲ, ಆತ ಬೆರಳು ತೋರಿಸಿದ್ದು ಜನರಿಗಲ್ಲ, ತನ್ನ ಸ್ನೇಹಿತನಿಗೆ. ಆತ ಬೆರಳು ತೋರಿಸಿದ್ದು ತಪ್ಪು ಅಂತ ಜೈದ್ ಒಪ್ಕೊಂಡಿದ್ದಾರೆ. ಆದ್ರೆ ಬೆರಳು ಸ್ನೇಹಿತನಿಗೆ ತೋರಿಸಿದ್ರಿಂದ, ಅದು ಜನರಿಗೆ ಅಲ್ಲದಿದ್ರಿಂದ ಅದು ತಪ್ಪಲ್ಲ ಅಂತ ಕೂಡ ಹೇಳಿದ್ದಾರೆ. ಅವನು ನಂದು ಹಳೆ ಪರಿಚಯನ. ನಾನು 2017 ನಾನು ಆಕ್ಟಿಂಗ್ ಕಲಿಯಕ್ಕೆ ಬಾಂಬೆಗೆ ಯಾವಾಗ ಶಿಫ್ಟ್ ಆಗಿದ್ದಲ್ಲ, ಸೊ ಅಲ್ಲಿ ನಂದು ಮತ್ತೆ ಒಂದು ಪರಿಚಯ ಆಗಿ ಒಂದು ಬಾಂಧವ್ಯ ಆಗಿ ಒಂದು ಫ್ರೆಂಡ್ಶಿಪ್ ಆಗಿತ್ತು. ಸೊ ಅವ್ನು ಈ ಕಡೆ ಬಂದಾಗ ನನ್ಗೆ ಫೋನ್ ಮಾಡ್ದ, ಈ ತರ ನಾನು ಯಾರೋ ಒಂದು ಫಂಕ್ಷನ್ ಬರ್ತಾ ಇದ್ದೀನಿ, ನೀನ್ ನನ್ ಜೊತೆ ಬರ್ಬೇಕು ಅಂತ ಹೇಳಿ. ಸರಿ ನಾನು ಬರ್ತೀನಿ ಅಂತ ಹೇಳಿ ಅವನ ಜೊತೆ ಅಲ್ಲಿ ಹೋಗಿದ್ದೆ. ಸೊ ಅದು ಅವ್ನ್ ಕೈ ತೋರಿಸ್ತಾ ಇರೋದು ಜನಕ್ಕೆ, ಅದಕ್ಕೆ ಜನಕ್ಕಲ್ಲಮ್ಮ, ಅದು ಅವ್ನ ಫ್ರೆಂಡ್ಸ್ಗೆ ಅವ್ರು ಕೆಳಗಡೆ ಹೋಗಿದ್ರು. ಅಲ್ಲಿ ಜನ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದ ನಾನ್ ಫಸ್ಟ್ ಹೋಗ್ಬಿಟ್ಟು ಕ್ಲಿಯರ್ ಮಾಡಿಸ್ತೀನಿ ಅಂದ್ರೆ ಅವ್ನ್ ಬೌನ್ಸರ್ಸ್, ಅವ್ನ್ ಸೆಕ್ಯೂರಿಟಿ ಎಲ್ಲ ಇತ್ತಲ್ಲ,
ನಾನ್ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೋಗಿದ್ದು. ಅವನ್ ಮೇಲೆ ನಾ ಬಂದ್ ನೋಡ್ದ ಏನಾಯ್ತು ಅಂತ, ಏನಿಲ್ಲ ಗುರು ಅಂತ. ಅದು ಸುಮ್ನೆ ಫ್ರೆಂಡ್ಶಿಪ್ ಅಲ್ಲಿ ತೋರ್ಸೋದದು, ಅದು ಜನಕ್ಕಲ್ಲಮ್ಮ. ಅದು ಜನಕ್ ತೋರ್ಸಿದ್ರೆ ಅದು ನಾವು ತಪ್ಪಾಗಂತ ಅದು ತಗೊಳ್ಬೋದಿತ್ತು. ಅದು ಅವ್ನ್ ತೋರ್ಸೋದ್ ಪಾಪ ಅವ್ನ್ ಫ್ರೆಂಡ್ಗೆ, ಅವ್ನ್ ಮ್ಯಾನೇಜರ್ ಅಂತ ಅವ್ನ್ ಫ್ರೆಂಡ್ ಇದಾನೆ, ಅವ್ನ್ ಫ್ರೆಂಡ್ ಅವ್ನ್ ಮ್ಯಾನೇಜರ್. ಅವ್ನ್ ಕೆಳಗಡೆ ಏನಾಯ್ತು ಅಂತ ಅವ್ನ್ ಕೆಳಗಡೆ ಫೋನ್ ಮಾಡ್ದ, ಇಲ್ಲ ನನ್ಗೆ ಕೆಳಗಡೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಜನ ಆಚೆ ಕಳಿಸ್ತಾ ಇದೀನಿ ಹೆಂಗೋ ಒಂದ್ ಮಾಡಿ ಅಂತ. ಮತ್ತೆ ಆಚೆ ಬಂದಾಗ ಅವ್ನ್ ಫ್ರೆಂಡ್ಗೆ ಒಂದ್ ತೋರ್ಸ್ಕೊಂಡಿರೋದು. ಸರಿ, ಅದು ಆಯ್ತು. ಆ ಸಿಚುವೇಶನ್ ಅಲ್ಲಿ ಅವರ ಸ್ನೇಹಿತನಿಗೆ ತೋರಿಸಿದ್ದು ಅನ್ನೋದಾದ್ರೆ ಆ ಕ್ಲಿಪ್ ನ ಯಾಕೆ ಮತ್ತೆ ಪೋಸ್ಟ್ ಮಾಡ್ಬೇಕಿತ್ತು? ಅದರಿಂದ ಏನ್ ಮೆಸೇಜ್ ಪಾಸ್ ಆಗ್ತದೆ? ಯಾರು ಪೋಸ್ಟ್ ಮಾಡಿದ್ರು? ಆರ್ಯನ್ ಖಾನ್. ನನಗ್ ಗೊತ್ತಿಲ್ಲ, ನನ್ಗೆ ಐಡಿಯಾ ಇಲ್ಲ, ನಾನು ಅದನ್ನ ನೋಡಿಲ್ಲ. ನಾನು ಮೇ ಬಿ ಅವ್ರ ಫ್ಯಾನ್ ಪೇಜಸ್ ಅವ್ರು ಇವ್ರು ಹಾಕಿರ್ಬೋದೇನೋ, ಬಟ್ ಅವ್ನು ಹಾಕಿಲ್ಲ ಅಂತ ಅನ್ಕೊಂತೀನಿ ಅಮ್ಮ ನಾನು. ಹೆಂಗಂದ್ರೆ ಪಾಪ ಅವ್ನ ಆತರ ಹುಡುಗನೂ ಅಲ್ಲ. ನನ್ ಪ್ರಕಾರ ಫಸ್ಟ್ ಥಿಂಗ್ ನೀವು ಆ ರೀತಿ ನೀವು ಹೇಳ್ತಿರ್ಬೇಕಾಗ ತಗೊಂಡ್ರೆ ತಪ್ಪು. ಬಟ್ ನನ್ ಪಾಯಿಂಟ್ ಆಫ್ ವ್ಯೂ ನಾನು ಅಲ್ಲಿ ಇದ್ದೆ ಅಲ್ಲ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ನನಗೆ ಅದು ತಪ್ಪು ಅಂತ ನನಗೆ ಅನ್ಸ್ಲಿಲ್ಲ, ಟು ಬಿ ಹಾನೆಸ್ಟ್ಲಿ ಸ್ಪೀಕಿಂಗ್ ಅಮ್ಮ. ಅಂತ ಜನಕ್ಕೆ ತೋರಿಸಿದ್ರೆ ಅದು ಖಂಡಿತವಾಗ್ಲೂ ತಪ್ಪು. ಖಂಡಿತ ನೋಡಿದ್ರು, ನಾನು ಇಲ್ಲ ಅಂತಾನೆ ಹೇಳ್ತಿಲ್ಲಮ್ಮ, ಖಂಡಿತ ನೋಡಿದ್ರು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅವ್ನ್ ಕೂಗಿ ಹೆಸರು ಹೇಳ್ಬಿಟ್ಟೆ ತೊಳ್ದ ಅವನು. ಏನಂದ್ರೆ ನಾನು ಅಲ್ಲೇ ಮುಂದೆಯಿಂದ ನಾವು ಬಾಲ್ಕನಿ ಎಲ್ಲಿ ನಿಂತಿದ್ವಿ ಅಲ್ಲ, ಖಂಡಿತ ಸತ್ಯ. ಅಲ್ಲ, ಒಂದು ಹೇಳಿಕೆಯನ್ನು ಕೂಡ ಪಡ್ಕೊಳ್ಳಿಲ್ವಲ್ಲ ಪೊಲೀಸರು, ಬೆಂಗಳೂರು ಪೊಲೀಸರು ಒಂದು ಹೇಳಿಕೆಯನ್ನು. ಈಗ ನಾನು ಏನ್ ಹೇಳಿಮ್ಮ ಈ ವಿಷಯಕ್ಕೆ, ನಾನು ಏನ್ ಹೇಳಿ ಇವಾಗ? ಅಲ್ಲ, ಈಗ ತಪ್ಪು ಅಂತ ಆದ್ಮೇಲೆ ಸೊ ಎಲ್ರಿಗೂ ನೋಡೋ ರೀತಿಯಲ್ಲೇ ಪೊಲೀಸರು ಇವ್ರನ್ನು ಟ್ರೀಟ್ ಮಾಡ್ಬೇಕಿತ್ತಲ್ವಾ ಅನ್ನೋದು ನನ್ನ ಪ್ರಶ್ನೆ. ಅದ್ರ ಅಂದ್ರೆ ಅರ್ಥ ಆಗಿಲ್ಲ, ಸಾರಿ ನಂಗೆ ಅರ್ಥ ಆಗಿಲ್ಲ ಮ್ಯಾಮ್, ಸಾರಿ. ಒಂದು ಸ್ಟೇಟ್ಮೆಂಟ್ ತಗೊಳ್ಬೇಕಲ್ವಾ? ಈಗ ಅವರು ನೀವ್ ಹೇಳ್ತಾ ಇದ್ರಿ ಅಲ್ಲಿ ಹಂಗಲ್ಲ ಹಿಂಗಾಗಿದೆ ಅಂತ, ಅದನ್ನಾದ್ರೂ ಕೇಳ್ಬೇಕಲ್ವಾ ಪೊಲೀಸರು? ಅದು ಮಾಡ್ತಿಲ್ಲ ಅಂತ ಅಂದ್ರೆ ಹೇಗ್ ನೋಡ್ಬೇಕು ಇದನ್ನ ನಾವು? ನೋಡಿಮ್ಮ, ನೀವೇ ಬೇಕಿದ್ರೆ ಒಂದು ಕಂಪ್ಲೇಂಟ್ ಹಾಕಿ, ನೀವೇ ಬೇಕಿದ್ರೆ ಇದನ್ನ ಬೇಕಿದ್ರೆ ಇದ್ ಮಾಡಿ. ಈಗ ನಾನು ಹೆಂಗ್ ಹೇಳಕ್ ಆಗತ್ತೆ? ಇವಾಗ ಕಂಪ್ಲೇಂಟ್ ತಗೊಂಡ್ಬೇಕಾಗಿತ್ತು, ಈಗ ಪೊಲೀಸ್ ಪರವಾಗಿ ಅಂತ ನಾನು ಮಾತಾಡಕ್ ಆಗಲ್ಲ.